ಆಗಲಿಲ್ಲ ಸಾರಿ. ಒಬ್ಬಟ್ಟು ರೊಟ್ಟಿ ಇದು. ಒಬ್ಬಟ್ಟು ರೊಟ್ಟಿ ನೋಡಿ ಹೇಗೆ ಮಾತಾಡ್ತಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೇಲಿ ನಾವು ಸಿಂಪಲ್ ಆಗಿ ಪೂಜೆ ಮಾಡಿದೆ. ಇದು ನಾನು ಮಾಡಿದ ಸಿಂಪಲ್ ಪೂಜೆ. ಹೋಪ್ ನಿಮ್ಮ ಹಬ್ಬ ಕೂಡ ತುಂಬ ಚೆನ್ನಾಗಾಗಲಿ ಅಂತ ಭಾವಿಸ್ತೀನಿ. ಸಿಹಿ ಪೊಂಗಲ್ಗೆ ನಾನು ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಲೈಕ್ ಕಾಲು ಲೋಟಕ್ಕಿಂತ ಇನ್ನೊಂಚೂರು ಜಾಸ್ತಿ ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ತೊಳೆದು ವಿಸಿಲ್ನ ಕೂಗಿಸ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ವಿಸಿಲ್ನ ಕೂಗಿಸ್ಕೊಳ್ಳಿ. ನಾನೊಂದು 3-4 ಕೂಗಿಸ್ಕೊತೀನಿ. ಅದಾದಮೇಲೆ ಹೇಗೆ ಮಾಡೋದು ನೆಕ್ಸ್ಟ್ ಅಂತ ನಾನು ನಿಮಗೆ ತಿಳಿಸ್ತೀನಿ. ಗೈಸ್, ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಸೊ ಇದನ್ನು ನಾನು ತುಪ್ಪ ಹಾಕಿ ಒಗ್ಗರಣೆ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ತುಪ್ಪದಲ್ಲಿ ನಾನು ಇದು ಮಾಡ್ತೀನಿ. ಸೊ ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ, ಲೈಟ್ ಬ್ರೌನಿಶ್ ಬರಲಿ. ಫ್ರೆಂಡ್ಸ್, ಸಿಹಿ ಪೊಂಗಲ್ ರೆಡಿ. ಇದಕ್ಕೆ ರೈಸ್ ನಾನು ಅದು ಮಿಸ್ ಮಾಡ್ಕೊಂಡೆ ವಿಡಿಯೋ. ಸೊ ರೈಸ್ ಎಲ್ಲ ನಾವು ಮಾಮೂಲಿ ಬೇರೆ ಪಾತ್ರೆಗೆ ಹಾಕೊಳ್ಳೋಣ. ಸೊ ಈ ಥರ ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಮತ್ತೆ ನಾನೇ ನಿಮಗೆ ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ, ಅದನ್ನ ಆ್ಯಡ್ ಮಾಡಿ ಮತ್ತೆ ಬೆಲ್ಲ ಹಾಕಬೇಕು. ಮತ್ತು ಯಾವುದೇ ಕಾರಣಕ್ಕೂ ಉಪ್ಪು ನೀವು ಆ್ಯಡ್ ಮಾಡಬಾರ್ದು. ಸೊ ಇದು ಬೆಲ್ಲ ಹಾಕಿ ಒಂದು 5 ನಿಮಿಷ ಸ್ವಲ್ಪ ಅದು ಬೆಲ್ಲ ಎಲ್ಲ ಕರಗಿದೆ, ನಿಮ್ಮ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಮನೆಯ ಸಂಕ್ರಾಂತಿಯ ಬೆಳಗ್ಗೆ ಬ್ರೇಕ್ಫಾಸ್ಟ್. ಸೊ ಎಳ್ಳು ಬೆಲ್ಲ ಆ್ಯಂಡ್ ಎಳ್ಳು ಬೆಲ್ಲ ತಿಂದು ಒಳ್ಳೆಯದೇ ಮಾತಾಡಿ ಅಂತಾರೆ. ಆ್ಯಂಡ್ ಇದು ಗೆಣಸು ಕೂಡ ತುಂಬ ಒಳ್ಳೆಯದು, ಪ್ರೋಟೀನ್ ಕೂಡ. ಅವರೆಕಾಯಿ, ಈ ಸೀಸನಲ್ಲಿ ಅವರೆಕಾಯಿ ಮಿಸ್ ಮಾಡಿಕೊಂಡ್ರೆ ಹೇಗೆ ಅಲ್ವಾ? ಸೊ ಕಡಲೆಕಾಯಿ ಕೂಡ ಬೇಯಿಸಿದ್ದೀನಿ. ಆ್ಯಂಡ್ ನಾನು ಮಾಡಿರೋ ಸಿಹಿ ಪೊಂಗಲ್ ಅಥವಾ ನಾವು ಸಿಹಿ ಅನ್ನ. ಓಕೆ, ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಂಡ್ ನಮ್ಮ ಮನೆ ಸಂಕ್ರಾಂತಿ ಸಿಂಪಲ್ಲಾಗಿ ಮಾಡಿದ್ದೀವಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಗೈಸ್, ಇದು ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ಊಟ. ಆ್ಯಂಡ್ ನಾನು ಸ್ವಲ್ಪ ಇದು ಒಬ್ಬಟ್ಟು ಅಂದರೆ ಲೈಕ್ ನನಗೆ ಕ್ಲಿಯರಾಗಿ ನೀಟಾಗಿ ಬಂದಿಲ್ಲ, ಬಿಕಾಸ್ ಇದು 3ನೇ ಸಲ 4ನೇ ಸಲ ಮಾಡ್ತಿರೋದು. ಬಟ್ ಯಾಕೋ ಬಂದಿಲ್ಲ. ಇದು ಬಿಟ್ಟರೆ ಇನ್ನೆಲ್ಲ ಸೊ ಒಬ್ಬಟ್ಟಾಗಿದೆ. ಮಶ್ರೂಮ್ ಸ್ವೀಟ್ ಅಂತ ಇದು. ಮಶ್ರೂಮ್ ಪಲಾವ್ ಇದೆ, ಮೊಸರು ಬಜ್ಜಿ ಇದೆ, ಮತ್ತು ಹೆಸರುಬೇಳೆ, ಇದು ಕಾಯಿ ಹಾಲು, ಒಂದು ಸ್ವಲ್ಪ ನಾನು ಬೀನ್ಸ್ ಪಲ್ಯ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಮಾಡಿದ್ದೀನಿ. ಸೊ ಬನ್ನಿ ಈಗ ಬಡ್ಸೋಣ. ಇದು ತುಪ್ಪ. ಸೊ ಮೊದಲಿಗೆ ಹೆಸರುಬೇಳೆ ಹಾಕೋಣ. ಸೊ ಅದಾದಮೇಲೆ ಬೀನ್ಸ್ ಪಲ್ಯ, ಸೊ ನಾವು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಎಲ್ಲ ಊರ ಕಡೆ ಮಾಡ್ತಾರೆ. ಇಲ್ಲಿ ನಾನು ಫಸ್ಟ್ ಟೈಮ್, ಬಿಕಾಸ್ ನನ್ನ ಹಸ್ಬೆಂಡು ಗಣೇಶ ಹಬ್ಬದಲ್ಲಿ ತಿಂದಿದ್ದು ಒಬ್ಬಟ್ಟು ಅಂತ ಪಾಪ ಅಂತ ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ಏನು ರೊಟ್ಟಿ ಥರ ಮಾಡಿದ್ದೀನಿ ಅಂತ ನೋಡಿ. ಅದು ಸರಿಯಾಗಿ ನಾನು ಊರ್ನಾಗ ಕಳ್ಸೋಕ್ಕಾಗಲಿಲ್ಲ, ಸಾರಿ. ಒಬ್ಬಟ್ಟು ರೊಟ್ಟಿ ಇದು. ಒಬ್ಬಟ್ಟು ರೊಟ್ಟಿ ನೋಡಿ ಹೇಗೆ ಮಾತಾಡ್ತಿದ್ದಾರೆ. ಇದು ಸ್ಪೂನು ಇದೆ ತಗೋತೀನಿ. ಇದು ಆಚೆ ಬರುತ್ತೆ, ಸ್ವಲ್ಪ ಲೈಟಾಗಿ ಹಾಕ್ಬಿಡ್ತೀನಿ. ಮೇಲೆ ಹಾಕ್ಲ ರೀ? ಇಲ್ಲೂ ಬಿಡು ಅಲ್ಲೂ ಹೋಗು ಅನ್ನೋ ಥರ ಇದೆ. ಸೊ ಇದು ಸ್ವಲ್ಪ ಮಶ್ರೂಮ್ ಪಲಾವ್, ಆ್ಯಂಡ್ ಒಂಚೂರು ಮೊಸರು ಬಜ್ಜಿ, ಸೊ ಇಷ್ಟು ಸಿಂಪಲ್ಲಾಗಿ ನಮ್ಮ ಮನೆ ಸಂಕ್ರಾಂತಿ ಹಬ್ಬದ ಒಬ್ಬಟ್ಟು ಊಟ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ಸೊ ಇದಾದ್ಮೇಲೆ ಇಷ್ಟೆಲ್ಲ ಮಾಡಿದ್ದೀನಿ.
ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಗೈಸ್ ನಮ್ಮ ಹೆಣ್ಮಕ್ಳು ಏನೋ ಖುಷಿಗೆ ಹಬ್ಬದ ಊಟ ಮಾಡುವ ಅಂತ ಅನ್ಕೋತೀವಿ. ಇಲ್ಲಿ ನೋಡಿ, ನಾನು ಈ ಅಡುಗೆ ಮನೆ ಈ ಪಾತ್ರೆ ಎಲ್ಲ ತೊಳೆಯೋಷ್ಟರಲ್ಲಿ ನನಗೆ ಇನ್ನೊಂದು ಸಂಕ್ರಾಂತಿ ಆಗಿರುತ್ತೆ. ಸೊ ಊಟ ಮಾಡ್ತಿದ್ದಾರೆ, ಇವನು ಟಿ ವಿ ನೋಡ್ತಿದ್ದಾನೆ, ಇನ್ನೂ ಮಲಗಿಲ್ಲ. ಸೊ ಇವರು ಊಟ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಎಲೆಗೆ ಹಾಕ್ಕೊಂಡು ಸೊ ನಾನು ನನ್ನ ಮಗನಿಗೆ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಫಸ್ಟ್ ಕ್ರೈದು ಪ್ರಾಡಕ್ಟ್, ಅಂದರೆ ಫಸ್ಟ್ ಕ್ರೈಯಿಂದ ನಾನು ಬುಕ್ ಮಾಡಿರೋ ಪ್ರಾಡಕ್ಟ್ಸ್. ಸೊ ಇದು ಏನಿಲ್ಲ, ನನ್ನ ಮಗಳಿಗೂ ನನ್ನ ಮಗನಿಗೂ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದು ಒಂದು 6-7 ಇಯರ್ಸಿಂದ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಿಟ್ಟುಮ್ಮ, ಸೊ ನನ್ನ ಮಗ ತೀಟೆ. ಸೊ ಮೊದಲಿಗೆ ನಾನು ಶಾಂಪು ಬಂದು ಟೆಡಿ ಬಾರ್ ಕಂಪ್ನಿಯಿಂದ ಸ್ಪೂಸ್ ಶಾಂಪು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬಾ ಲೈಕ್ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲಿ ಪ್ಯಾರಾಬಿನ್ ಫ್ರೀ ಕೊಟ್ಟಿರ್ತಾರೆ. ಸೊ ನಿಮಗೆ ಕಾಣಿಸುತ್ತೆ ಇಲ್ಲಿ, ಕಾಣಿಸ್ತಿಲ್ಲ ಅಂದರೆ ನೀವು ಬಾಟಲ್ ತೊಗೊಂಡು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಡರ್ಮಾಲಜಿಟಿಕಲಿ ಇಟ್ ಇಸ್ ಟೆಸ್ಟೆಡ್ ಅಂತ ಕೂಡ ನಿಮಗೆ ತೋರಿಸುತ್ತೆ. ಆ್ಯಂಡ್ ಇದು ಮೊದಲು ಕಾಸ್ಟ್ಲಿ ಇತ್ತು, ಬಟ್ ಈಗ ನಿಮಗೆ ಚಿಕ್ಕ ಬಾಟಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ನೋಡಿ, ನಾನು ಇದು ಯೂಸ್ ಮಾಡ್ತಿದ್ದೀನಿ. ನಾನು ತುಂಬಾ ಚೆನ್ನಾಗಿದೆ, ಹೇರ್ ಕೂಡ ಸಾಫ್ಟಾಗಿರುತ್ತೆ. ಆ್ಯಂಡ್ ಒಂದು ವಾಶಲ್ಲೇ ನಿಮಗೆ ಏನೇ ಒಂದು ನೀವು ಎಣ್ಣೆ ಹಾಕಿದ್ರೆ ಮಕ್ಕಳಿಗೆ ಸೊ ನೀವು ಎಣ್ಣೆ ಹಚ್ಚಿ 1 ಟೈಮ್ ಶಾಂಪು ಮಾಡಿದ್ರು ಕೂಡ ಆಲ್ಮೋಸ್ಟ್ ಕಮ್ಮಿಯಾಗಿ ಹೋಗುತ್ತೆ. ನಿಮ್ಗೆ ಒಂದು ಸಲ ಹಾಕಿದ್ರೇ ಸಾಕು, ತುಂಬ ಸಾಫ್ಟಾಗಿರುತ್ತೆ ಹೇರು. ಆ್ಯಂಡ್ ಮುಟ್ಟನೇ ಬೇಕನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಸೇಮ್ ಕಂಪ್ನಿದೆ ನಾನು ಟೆಡಿ ಬಾರ್ ಸೋಪ್ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ, ಸ್ಕಿನ್ನು ಸಾಫ್ಟಾಗಿರುತ್ತೆ, ಮಾಯ್ಶ್ಚರ್ ಕೂಡ ಇಟ್ಟಿರುತ್ತೆ, ತುಂಬಾ ಚೆನ್ನಾಗಿದೆ ಇದು ಪ್ಯಾಕ್ ಆಫ್. ಸೊ ನೆಕ್ಸ್ಟ್ ನಾನು ಫೇಸ್ಗೆ ಲೋಷನ್ ಯೂಸ್ ಮಾಡ್ತಾಯಿದ್ದೀನಿ, ಡೈಲಿ ಲೋಷನ್. ಇದು ಮೊಕ್ಕಗೂ ಕೂಡ ಹಾಕ್ಬೋದು ಮತ್ತು ಹ್ಯಾಂಡ್ಗೆ ಬಾಡಿಗೂ ಕೂಡ ಹಾಕ್ಬೋದು. ಸೊ ಇದು ಕೂಡ ತುಂಬ ಸಾಫ್ಟಾಗಿರುತ್ತೆ ಗೈಸ್. ಆ್ಯಂಡ್ ತುಂಬ ಏನೋ ಇದಾಗಿಲ್ಲ ಜಾಸ್ತಿ ಸೊ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ, ಗಮ್ಮಂತ ಇದೆ. ಆ್ಯಂಡ್ ಶಿಯಾ ಬಟರ್, ವಿಟಮಿನ್ ಇ ಮತ್ತು ಪ್ರೋ ವಿಟಮಿನ್ B5 ಇಂದ ಮಾಡಿರೋದು ಇದು ಕೂಡ ಡರ್ಮಟಾಲಜಿಸ್ಟಿಂದ ಟೆಸ್ಟೆಡ್ ಆಗಿದೆ. ಆ್ಯಂಡ್ ಡೈಲಿ ಲೋಷನು ಡೆಲಿಕೇಟ್ ಸ್ಕಿನ್ಗೆ, ಡ್ರೈ ಸ್ಕಿನ್ಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಜೆಂಟಲ್, ಸೂತಿಂಗ್ ಮತ್ತು ಮಾಯ್ಶ್ಚರೈಸರ್, ಆಮೇಲೆ ಮಾಯ್ಶ್ಚರ್ ಸಿಕ್ಕುತ್ತೆ. ಆಮೇಲೆ ಏನೇ ಒಂದು ಚಿಕ್ಕ ಚಿಕ್ಕ ಅಲರ್ಜಿ, ಇದರಿಂದ ಅಲರ್ಜಿ ಕೂಡ ಯಾವುದೇ ಇರ್ತದೆ ನಿಮ್ಗೆ ಅಲರ್ಜಿ ಕೂಡ ಹೌದು, ಯಾವುದೇ ಇರ್ತದೆ ಅಲರ್ಜಿ ಇಲ್ಲ. ನನ್ನ ಮಗುಗೂ ನನ್ನ ಮಗಳಿಗೂ ಅಬ್ಸರ್ವ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಮ ಮಕ್ಕಳಿಗೆ ನಾರ್ಮಲ್ ಆಗಿ ಲೈಕ್ ಚಿಕ್ಕದು ತುಂಬ ಬಂಪ್ ಟೈಪ್ ಚಿಕ್ಕದಾಗಿ ಏನಾದರೂ ಪಿಂಪಲ್ ಬಂದಿದ್ರೆ, ಗುಳ್ಳೆ ಬಂದಿದ್ರೆ, ಲೈಕ್ ಸುಮ್ಮನೆ ಅಲರ್ಜಿ ಥರ, ಮತ್ತು ಯಾರಾದರೂ ಮುತ್ತು ಕೊಟ್ಬಿಟ್ಟಿದ್ರೆ ಚಿಕ್ಕದು, ನಾನು ಹೇಳ್ತಾ ಇದ್ದೀನಿ ತುಂಬ ಚಿಕ್ಕದು, ನಾರ್ಮಲಾಗಿ 1-2 ಪಿಂಪಲ್ ಬಂದಿದ್ರೆ ನೀವು ಯೂಸ್ ಮಾಡಿ. ನಾನು 2 ಡೇಸ್ಗೆ ಇದು ವ್ಯಾನಿಷ್ ಆಗಿ ಹೋಗಿರುತ್ತೆ ಪಿಂಪಲ್. ತುಂಬ ಇದು ಇಲ್ಲೇ ಕೊಟ್ಟಿದ್ದಾರೆ, ಅಲರ್ಜೆನಿಕ್ ಕ್ರೀಮ್ ಇದು. ಸೊ ಬೆಸ್ಟು. ಯೂಶಲಿ ಏನಂತಂದರೆ ಇಷ್ಟು 3 ಪ್ರಾಡಕ್ಟ್ಸ್ ನಾನು ನನ್ನ ಮಗನಿಗೆ ಯೂಸ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಕಾಸ್ಟ್ಲಿನೇ, ಇಟ್ಸ್ ಓಕೆ. ಕಮ್ಮಿ ಇರೋದು ಕೂಡ ನಿಮಗೆ ಇದೆ, ಡಾಕ್ಟ್ರು ಬರ್ಕೊಡ್ತಾರೆ. ಮುಂಚೆ ಹಿಮಾಲಯ ಕೂಡ ಯೂಸ್ ಮಾಡ್ಬೋದು, ನಾನು ಕೂಡ ಯೂಸ್ ಮಾಡ್ತಿದ್ದೆ. ಬಟ್ ಫಸ್ಟು ಸ್ಟಾರ್ಟಿಂಗ್ ನನ್ನ ಮಗಳಿಗೆ, ಬಟ್ ಏನೋ ಅದು ನನಗೆ ಸೆಟ್ ಆಗಿಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಚೇಂಜ್ ಮಾಡಿದೆ. ಅವಾಗಿಂದ ಕೂಡ ನಾನು ಇದನ್ನೇ ನಾನು ಯೂಸ್ ಮಾಡ್ತಿರೋದು. ಸೊ ತುಂಬ ಪ್ರಾಡಕ್ಟ್ಸ್ ಇದೆ. ಡಾಕ್ಟ್ರು ನಿಮಗೆ ನಿಮ್ಮ ಮಕ್ಕಳು ಯಾವುದು ಬೆಸ್ಟ್ ಅಂತ ಅವ್ರು ನಿಮಗೆ ತಿಳಿಸ್ತಾರೆ. ಸೊ ಮಕ್ಕಳು ಅಂದರೆ ಒಬ್ರೊಬ್ರು ಲೈಕ್ ಮ್ಯಾನೇಜ್ ಮಾಡ್ಕೋಬೋದು. ಇದು ನಾನು 3 ಮಂತ್ಸ್ವರೆಗೂ ನಾನು ಯೂಸ್ ಮಾಡ್ತೀನಿ. 3.5 ಡೈಲಿ ಸ್ನಾನ ಮಾಡಿಸಿ ಕೂಡ 3 ಮಂತ್ಸ್ವರೆಗೂ ನಾನು ಯೂಸ್ ಮಾಡ್ತೀನಿ. ಸೊ ಇದು ಫಸ್ಟ್ ಕ್ರೈಯಲ್ಲಿ ಮಾಡಬೇಕಾದ್ರೆ ನನಗೆ ಆಫ್ ಸಿಗುತ್ತೆ, ಬಟ್ ಈ ಸಲ ಆಫರ್ ಕೊಟ್ಟಿಲ್ಲ. ಅವರು ಆಫರ್ ಬದಲು ನನಗೆ ಎಕ್ಸ್ಟ್ರಾ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಒಂದು ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ, ಮಕ್ಕಳಿಗೆ ಯೂಸ್ ಮಾಡೋ ಟೂತ್ ಪೇಸ್ಟು. ನೋಡೋಣ ಬನ್ನಿ. ನನಗೂ ಫಸ್ಟ್ ಟೈಮ್ ಇದು ಕೊಡ್ತಾ ಇರೋದು. ಯೂಶಲಿ ಅವರು ಆಫ್ ಕೊಟ್ಬಿಡ್ತಾರೆ, ಇಷ್ಟು 100 ರೂಪೀಸ್ 200 ರೂಪೀಸ್ ಕಮ್ಮಿ ಅಂತ. ಬಟ್ ಈ ಸಲ ಅವರು ಪೇಸ್ಟ್ ಮತ್ತು ಇನ್ನೊಂದು ಬಾಡಿ ವಾಶ್ ಕೊಟ್ಟಿದ್ದಾರೆ. ಸೊ ಪೇಸ್ಟ್. ಸೊ ಟೂತ್ ಪೇಸ್ಟ್ ಬಂದು ಇದು ಮ್ಯಾಂಗೋ ಫ್ಲೇವರ್ದು ಮತ್ತು ಇದು ಸ್ಟ್ರಾಬೆರಿ ಫ್ಲೇವರ್ದು ಕೊಟ್ಟಿದ್ದಾರೆ ಮಕ್ಕಳಿಗೆ. ಸೊ ಗೈಸ್, 2 ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ, ಬನಾನಾ ಫ್ಲೇವರ್ದು ಮತ್ತು ಸ್ಟ್ರಾಬೆರಿ ಫ್ಲೇವರ್ದು. ನೋಡೋಣ ಹೇಗಿದೆ ಅಂದ್ಬಿಟ್ಟು. ಸೊ
ಸೊ ನೆಕ್ಸ್ಟ್ ಬಂದು ಇದು ಬೇಬಿ ಲೋಷನ್ ಒಂದು ಕೊಟ್ಟಿದ್ದಾರೆ ಮತ್ತು ಬಾಡಿ ವಾಶ್ ಕೊಟ್ಟಿದ್ದಾರೆ 2. ಇದು ಬಂದು ಚಿಕ್ಕೋ ಬ್ರ್ಯಾಂಡ್ ಇದು. ಸೊ ಬೇಬಿ ಲೋಷನ್ ಇದು ಬಂದು ಆಲ್ಮಂಡ್ ಸಮಥಿಂಗ್, ಆಲ್ಮಂಡ್ ಮಿಲ್ಕ್ ಮತ್ತು ಮುರು ಬಟ್ರ್ ಅಂತೆ. ಆ್ಯಂಡ್ ಇದು ಬಂದ್ಬಿಟ್ಟು ಜೆಂಟಲ್ ಬಾಡಿ ವಾಶ್ ಮತ್ತು ಶಾಂಪು, ನೋ ಟಿಯರ್ಸ್. ಇದು ಬಂದು ಓಟ್ಸ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆಪ್ರಿಕಾಟ್ ಇಂದ ಮಾಡಿರೋದು ಇದು. ಸೊ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಈ 2 ನನಗೆ ಬಂದಿರೋದು, ನನ್ನ ಮಗನಿಗೆ ಈ ಸಲ ಯೂಸ್ ಮಾಡಿದ್ದು ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಆ್ಯಂಡ್ ಇಷ್ಟು ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ನೀವು ಇದೇ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಮುಂಚೆ ಎಸ್ಪೆಷಲಿ ಮಕ್ಕಳಿಗೆ, ಎಲ್ಲೇ ಮಕ್ಕಳಿಗೆ ಸೊ ಒಂದು ಸಲ ನೋಡಿ ಯೂಸ್ ಮಾಡಿ. ಸೊ ಆವಾಗ ಮಕ್ಕಳು ಹಾಗಿದ್ರು, ಇವಾಗಿನ ಮಕ್ಕಳು ಹೀಗಿದ್ದಾರೆ ಹಾಗೆ ಅಂತ ಏನಿಲ್ಲ. ಎಲ್ಲರೂ ಮಕ್ಕಳು ಕೂಡ ಬೇರೆ ಬೇರೆ ರೀತಿಲಿ ಇರೋದು. ಸೊ ನಿಮಗೆ ನಿಮ್ಮ ಮಕ್ಕಳಿಗೆ ಯಾವುದು ಬೆಸ್ಟೋ ಅದು ನೀವು ಮಾಡಿ. ಸೊ ಹಳೆ ಕಾಲ, ಆ ಕಾಲ, ಈ ಕಾಲ ಎಲ್ಲ ಹೋಯ್ತು, ಈಗಿರೋ ಕಾಲನೇ ಬೇರೆ. ಸೊ ನಿಮ್ಗೆ ಯಾವುದು ಇಷ್ಟ ಇರುತ್ತೋ, ಬೆಸ್ಟ್ ಅನಿಸುತ್ತೋ ಅದು ನಿಮ್ಮ ಮಕ್ಕಳಿಗೆ ಯೂಸ್ ಮಾಡಿ. ಥ್ಯಾಂಕ್ ಯು. ಗಾಡಿ ಓಡಿಸ್ತಿದ್ದಾನೆ. ಏನು ಮಾಡ್ತಿದ್ಯಾ? ಸಾಕು. ಅವನಿಗೆ ಫೈರ್ ಟ್ರಕ್ ಅನ್ನೋ ಆಟ ಸಾಮಾನು ಬೇಕಂತೆ. ಅದೊಂದು ಗಾಡಿ ತುಂಬ ಆಟ ಹಿಡಿತಿದ್ದ. ಅವತ್ತು ಸಂಜೆ ನಾವು ಹೊರಗಡೆ ಹೋಗಿದ್ವಿ ತಗೋಬರೋಣ ಅಂತ. ಸೊ ಎಸ್, ಈಗ ನಾವು ಹೋಗ್ತಾ ಇರೋದು ಮಗನಿಗೆ ಫೈರ್ ಟ್ರಕ್. ಅವನು ತುಂಬ ದಿವಸದಿಂದ ಫೈರ್ ಟ್ರಕ್ ಬೇಕು ಅಂತ ಆಟ. ಸೊ ಫೈರ್ ಟ್ರಕ್ ತಗೊಳಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡಿ ಅವನ ಎಕ್ಸೈಟ್ಮೆಂಟ್ ಎಷ್ಟಿದೆ ಅಂದರೆ ಕಿರಿಸ್ತಿದ್ದಾನೆ ಅವನು ಆಲ್ರೆಡಿ. ಸೊ ಬನ್ನಿ, ಫೈರ್ ಟ್ರಕ್ ಸಿಗುತ್ತಾ ಇಲ್ಲ ಅಂತ. ಅದೇ ಏನು ಗೊತ್ತಾ, ಆನ್ಲೈನಲ್ಲಿ ಬೆಸ್ಟ್. ಅಂದರೆ ಇವನು ತುಂಬ ಆಟ ಮಾಡ್ತಿದ್ದಂತ ಇಲ್ಲೇ ಹೋಗೋಣ. ಸೊ ಮಕ್ಕಳು ಟಾಯ್ಸ್ ಯಾವ್ದು ತಗೋವ ನೋಡೋಣ ಬನ್ನಿ. ಯಾವುದೋ ಅಂಗಡಿಗೆ ಬಂದ್ವಿ. ಇದಲ್ಲ, ಅದೇ ನಾನು ನಿಮ್ಗೆ ಹೇಳಿದ್ದು. ಬಸ್ಸಲ್ಲಿ ಹೋಗಿ ಕೇಳ್ಕೊಬರ ನಡೀರಿ. ದೊಡ್ಡದಾಗಿದೆ ಐಕನ್ ಬಿಟ್ಟು. ಮಕ್ಕಳಿಗೆ ಟಾಯ್ಸ್ ಇದೆಯಾ? ಇದು ಆಲ್ಟ್ರೇಷನ್ ಮಾಡಿರೋದು ಮೊದಲಿಂದ ಹಿಂಗೆ ಐತಾ? ಓ ಆಲ್ಟ್ರೇಷನ್ ಕಲ್ತಿಯಾ ಪहले से ऐसा है? चेंज कर दिया पूरा? ನಾವು ಅಲ್ಲೇ ಅವನ ಹತ್ರ ತಗೊಂಡು ಏನಿದು? ಫೈರ್ ಟ್ರಕ್ಕಾ? ಇದು ಕಳಿಬೇಡ, ಡೋಂಟ್ ವ್ಯಾಪಾರ ಕೊಡಲಿಲ್ಲ. ಎಷ್ಟು? $690. ಹೈ ಕ್ವಾಲಿಟಿ ಇದೆ, ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಅಲ್ಲ ಪ್ರೀಮಿಯಂ ಕ್ವಾಲಿಟಿ, ಲೋಕಲ್ ಇಲ್ಲ. ಅಲ್ಲಿ 90 ಹೇಳ್ತಾರೆ, ಆನ್ಲೈನ್ ಸಿಗುತ್ತೆ ಅಂದರೆ ಅದೇ 300-200 ಅಷ್ಟೇನಾ? ನೋಡ್ರಿ. ಫೈರ್ ಟ್ರಕ್ ನೋಡ್ತಾ ಇದ್ವಿ. ಮುಂಚೆನೇ ನಾವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡಿದ್ವಿ. ಅಂದರೆ ಲೈಕ್ ಅದರಲ್ಲಿ ₹300 ಈ ಥರ ಇತ್ತು. ಬಟ್ ಇಲ್ಲಿ 600 ಚಿಲ್ಲರೆ ಕೇಳ್ತಿದ್ರು. ಸೊ ಆನ್ಲೈನಲ್ಲಿ ಚೆಕ್ ಮಾಡಿ ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ. ಸೊ ಕೊನೆಗೆ 370ಕ್ಕೆ ಏನೋ ಬಂದರು. ಬಟ್ ಇವನಂತೂ ತುಂಬ ಆಟ ಮಾಡ್ತಿದ್ದ. ಹಾಗಾಗಿ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಬಾರ್ಗೇನ್ ಮಾಡಿದ್ವಿ. ಒಂದೇ ಸಲ ನೀವು ಕೊಡೋಕ್ಕೆ ಹೋಗಬೇಡಿ, ಒಂದು ಸಲ ಚೆಕ್ ಮಾಡಿ. ಸೊ ಗೈಸ್, ಕೈ ರುಚಿಗೆ ಬಂದ್ವಿ. ಮಸಾಲ ದೋಸೆ ಕೊಡ್ತಾರಂತೆ. ಥ್ಯಾಂಕ್ ಯು ಅಂತೆ. ಥ್ಯಾಂಕ್ ಯು ಜೋರುಗಳು. ಅದಿನ್ನು ಆಯಸ್ಸು ಇನ್ನು ನಾಳೆ ಬೆಳಗ್ಗೆವರೆಗೂ ಇರೋದೇ ಹೆಚ್ಚು ಟ್ರಕ್ದು. ಬಿಟ್ಟು ತಗೋ, ಆಯ್ಸ್ಕೊ ಕಮ್ಮಿ.
ಪಪ್ಪ ಫೈಟ್ ತಗೋಬಿಡಿ. ಗೋ. ಸೊ ಅವನಿಗೆ ಬೆಳಗ್ಗೆಯಿಂದ ಮಾಡಿ ಸಾಕಾಗೋಗಿತ್ತು. ಹಾಗಾಗಿ ಅಲ್ಲೇ ಪಾರ್ಸಲ್ ಒಂದು ದೋಸೆ ತೊಗೊಂಡು ಬಂದೆ. ಇದೇ ಪಲಾವ್ ಇದೆ, ಮಶ್ರೂಮ್ ಬಿರಿಯಾನಿ, ಬಟ್ ಅವನಿಗೆ ಖಾರ ಇದೆ ಅಂತ ತಿಂದಿಲ್ಲ ಸರಿಯಾಗಿ. ಸೊ ಮತ್ತೆ ಇವಾಗ ರೈಸ್ ಮಾಡಿದ್ರೆ ತಿರ್ಗಾ ಬೆಳಗ್ಗೆ ಮತ್ತೆ ಅದು ತಂಗ್ಲಾಗುತ್ತೆ. ಹಾಗಾಗಿ ಒಂದು ದೋಸೆ ಕಟ್ಟಿಸ್ಕೊಂಡು ಬಂದ್ವಿ ಪಾರ್ಸಲ್. ಕಂಬಿಟ್ಟು